ಇಂದಿನ ವಿನ್ನರ್ಸ್ ಪ್ರಥಮ ದರ್ಜೆ ಕಾಲೇಜಿನ ಕಟ್ಟಡದ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಶ್ರೀ ಮಧುಜೈನಿ ಸದ್ಧರ್ಮ ಸಿಂಹಾಸನಾಧೀಶ ಶ್ರೀ ತರಳಬಾಳು ಜಗದ್ಗುರು ಶ್ರೀ 1108 ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಕಮಲಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಇಂದಿನ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಈಗಾಗಲೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಶ್ರೀಯುತ PV ಭೈರಪ್ಪನವರೇ ಹಾಗೂ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿರ್ತಕ್ಕಂಥ ಸೋಮಶೇಖರ್ ಅವರೇ ಹಾಗೂ ಕಬ್ಬೂರ್ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರು ಇದರ ಸರ್ವ ಅಭಿವೃದ್ಧಿಗೆ ಕಾರಣಕರ್ತರಾಗಿರ್ತಕ್ಕಂತಹ ಚಂದ್ರಶೇಖರಪ್ಪನವರೇ ಮತ್ತು ಈ ವಿನ್ನರ್ಸ್ ಕೆರಿಯರ್ ಅಕಾಡೆಮಿಯನ್ನು ಸ್ಥಾಪಿಸಿ ದಾವಣಗೆರೆ ನಗರದಲ್ಲಿ ಇದು ಬಹಳಷ್ಟು ಸೇವೆಯನ್ನು ಸಲ್ಲಿಸೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂತಹ ನನ್ನ ವಿದ್ಯಾರ್ಥಿ ಮಿತ್ರ ಶಿವರಾಜ್ ಕಬ್ಬೂರ್ ಅವರೇ. ಮೊದಲನೇದಾಗಿ ಭೈರಪ್ಪನವರು ಸ್ಪರ್ಧಾತ್ಮಕ ಪರೀಕ್ಷೆಗಳು ಹೇಗಿರುತ್ತೆ, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಳ್ತಕ್ಕಂತಹ ವಿದ್ಯಾರ್ಥಿಗಳಲ್ಲಿ ಯಾವ ರೀತಿ ಆತ್ಮವಿಶ್ವಾಸ ಇರಬೇಕು ಮತ್ತು ಕಠಿಣ ಪರಿಶ್ರಮವನ್ನು ಹೇಗೆ ಮಾಡಬೇಕು ಅನ್ನೋಂತಹ ಮಾಹಿತಿಯನ್ನು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಮತ್ತು ಯಾರು ಪರೀಕ್ಷೆಗಳನ್ನು ತೆಗೆದುಕೊಳ್ಬೇಕು ಅಂತಂದರೆ ಅವರಿಗೆ ಪ್ರೇರಣೆಯ ಮಾತುಗಳನ್ನು ಅವ್ರು ಹೇಳಿದ್ದಾರೆ. ಮತ್ತು ಸಿ ಸೋಮಶೇಖರ್ ಅವರು ಹೇಗೆ ಈ ಟ್ರಸ್ಟ್ ಕಾರ್ಯನಿರ್ವಹಿಸ್ತಾ ಇದೆ, ಕಬ್ಬೂರ್ ಎಜುಕೇಷನ್ ಟ್ರಸ್ಟ್ ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ ಅನ್ನುವಂತಹ ಮತ್ತು ತಮ್ಮೆಲ್ಲರನ್ನ ಪ್ರೇರೇಪಿಸ್ತಕ್ಕಂಥ ಮಾತುಗಳನ್ನು ಅವ್ರು ಹೇಳಿದ್ದಾರೆ. ಅವರು ಹೇಗೆ ಬೆಳವಣಿಗೆ ಆಗೋದು ಅನ್ನೋದು ಹೇಳಿದರೆ, ಶಿವರಾಜ್ ಕಬ್ಬೂರ್ ಈ ಸಂಸ್ಥೆನ ಹೇಗೆ ಕಟ್ಟಿದ್ರು ಅನ್ನೋಂಥದ್ದನ್ನು ನಾನು ಆರಂಭದಿಂದ ನೋಡೋದ್ರಿಂದ ಕೆಲವು ಮಾತುಗಳನ್ನು ಅದ್ರ ಬಗ್ಗೆ ಹೇಳೋದಕ್ಕೆ ಇಚ್ಛಿಸ್ತೇನೆ. ನಾವು ಈ ಕಟ್ಟಡವನ್ನು ನೋಡಿದಾಗ ತುಂಬ ಚೆನ್ನಾಗಿ ಶಿವರಾಜ್ ಕಬ್ಬೂರ್ ಚೆನ್ನಾಗಿ ಬೆಳೆದಿದ್ದಾರೆ, ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತ ಅಂದ್ಕೊಳ್ತೀವಿ. ಆದರೆ ನನಗೆ ಚೆನ್ನಾಗಿ ನೆನಪಿದೆ ಅವನು ಎಷ್ಟು ಕಷ್ಟದಿಂದ ವಿದ್ಯಾರ್ಥಿ ಬೆಳೆದಿದ್ದಾನೆ ಅನ್ನುವಂಥದ್ದನ್ನು. ಅವನು MEdನ್ನು ಮುಗಿಸಿದ ಮೇಲೆ ಹರಿಹರದ ಒಂದು ಕಾಲೇಜಿನಲ್ಲಿ ಕೆಲಸ ಮಾಡಿದ್ದ ಕೇವಲ ಒಂದು 20,000 ರೂಪಾಯಿ ಸಂಬಳ ಕೊಡ್ತಿದ್ರು. ಅವನ ಹತ್ರ ಪ್ರತಿ ಸಾರಿ ಹೇಳ್ತಾ ಇದ್ದ, ಸರ್ ಈಗ ಆದರೆ ಎಷ್ಟು ವರ್ಷ ಅಂತ ಕೆಲಸ ಮಾಡೋದು, ಅದು ಅನ್ಎಡೆಡ್ ಇನ್ಸ್ಟಿಟ್ಯೂಷನ್ನು, ಬರೀ 10-20,000 ರೂಪಾಯಿ ಸಂಬಳ ಕೊಡ್ತಾರೆ, ಈ 20,000ದಲ್ಲೇ ನಾನು ಮದುವೆ ಆದರೆ ಜೀವನ ಮಾಡೋದು ಹೇಗೆ ಅನ್ನೋಂಥದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದ. ಕೊನೆಗೆ ನಾನು ಇದರಲ್ಲೇ ಕಂಟಿನ್ಯೂ ಆಗೋಕ್ಕೆ ಇಷ್ಟ ಇಲ್ಲ ಸರ್, ಏನಾದ್ರು ಸ್ವತಂತ್ರವಾಗಿ ಮಾಡಬೇಕು ಅಂತ ಇದ್ದೀನಿ ಅಂತೇಳಿ. ಆವಾಗ ಇಡೀ ಕರ್ನಾಟಕದಲ್ಲಿ ಕೆರಿಯರ್ ಅಕಾಡೆಮಿ ಅಥವಾ ಉದ್ಯೋಗಕ್ಕಾಗಿ ತರಬೇತಿ ನೀಡುವಂಥ ಕೇಂದ್ರಗಳು ಇದ್ದಿದ್ದೆಲ್ಲಿ ಅಂದರೆ ಬೆಂಗಳೂರು, ಮೈಸೂರು, ಧಾರವಾಡದಲ್ಲಿ ಮಾತ್ರ ಇತ್ತು. ಇತ್ತೀಚೆಗೆ ತಾನೇ ಬಿಜಾಪುರದಲ್ಲಿ ಚಾಣಕ್ಯ ಕೆರಿಯರ್ ಅಕಾಡೆಮಿ ಅಂತೇಳಿ ಓಪನ್ ಆಗಿತ್ತು. ಅಲ್ಲಿ ನಾನು ಒಂದೊಂದು ಸಾರಿ ತರಬೇತಿಗೆ ಹೋಗ್ತಾ ಇದ್ದೆ. 500ರಿಂದ 1000 ವಿದ್ಯಾರ್ಥಿಗಳು ಇರ್ತಾಯಿದ್ರು ಒಂದೊಂದು ಕ್ಲಾಸಿಗೆ. ಅದನ್ನು ನೋಡಿದಾಗ ಒಂದು ಸಾರಿ ಇವ್ರನ್ನ ಕರ್ಕೊಂಡೋಗಿದ್ದೆ ಶಿವರಾಜನ್ನು. ನೋಡಿ ಇಲ್ಲಿ ಹೇಗೆ ನಡೀತಾ ಇದೆ ತರಬೇತಿ ಕೇಂದ್ರ, ಮಾಡೋದಾದರೆ ನೀವು ಒಂದು ಇಂಥ ತರಬೇತಿ ಕೇಂದ್ರವನ್ನು ಮಾಡ್ಬೋದು ಅಂತೇಳಿ. ಆದರೆ ಒಂದು ಹೇಳಿದೆ, ಚಾಣಕ್ಯ ಕೆರಿಯರ್ ಅಕಾಡೆಮಿಯನ್ನು ಓಪನ್ ಮಾಡಿದಂಥ ಸಂದರ್ಭದಲ್ಲಿ ಅವ್ರಿಗಿದ್ದಂಥ ವಿದ್ಯಾರ್ಥಿಗಳು, ಆರಂಭಿಕದಿಂದಲೇ ಇದ್ದಂಥ ವಿದ್ಯಾರ್ಥಿಗಳು 13 ಜನ ವಿದ್ಯಾರ್ಥಿಗಳು, ಇವತ್ತು ಸಾವಿರಾರು ವಿದ್ಯಾರ್ಥಿಗಳು ಆ ವಿದ್ಯಾಸಂಸ್ಥೆಗೆ ಬರ್ತಾ ಇದ್ದಾರೆ. ಯಾಕೆಂದರೆ ಅಲ್ಲಿ ಅಂಥ ತರಬೇತಿಯನ್ನು, ಗುಣಮಟ್ಟದ ತರಬೇತಿಯನ್ನು ಕೊಡ್ತಾ ಇರೋದ್ರಿಂದ ಬಹಳಷ್ಟು ವಿದ್ಯಾರ್ಥಿಗಳು ಉದ್ಯೋಗ ಅವಕಾಶಗಳನ್ನು ಪಡಿತಾ ಇರೋದ್ರಿಂದ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ನೀನು ಮಾಡೋದಾದರೆ ಆ ರೀತಿಯಾಗಿ ಒಂದು ಶ್ರದ್ಧೆಯಿಂದ, ಬದ್ಧತೆಯಿಂದ ಕೆಲಸ ಮಾಡಿದರೆ ಖಂಡಿತ ಇದನ್ನು ಬೆಳೆಸ್ಬೋದು ಅನ್ನೋಂಥದ್ದನ್ನು ಹೇಳಿದೆ. ಆದರೆ ಅವರು ತಕ್ಷಣ ಹೇಳಿದ್ರು, ನಮ್ಮ ದಾವಣಗೆರೆಯಲ್ಲಿ ತರಬೇತಿ ಕೇಂದ್ರಗಳು ಹೇಗೆ ನಡೀತಾ ಇತ್ತು ಅಂದರೆ, ಯಾವುದಾದ್ರು ನೋಟಿಫಿಕೇಷನ್ ಬಂದಾಗ ಒಂದು ಕಾಲ್ ಮಾಡೋದು ಪೇಪರಲ್ಲಿ, ಒಂದು 25-30 ವಿದ್ಯಾರ್ಥಿಗಳನ್ನ ಇಟ್ಕೊಂಡು ಆ ಪೂರ್ಣ ನಡೆಸಿದ ತಕ್ಷಣ ಅದು ಮುಗಿದ ತಕ್ಷಣ ಮತ್ತೆ ಕ್ಲೋಸ್ ಮಾಡಿಬಿಡೋದು. ಈ ರೀತಿಯಾಗೆ ಸಂಸ್ಥೆಗಳು ನಡೀತಾ ಇತ್ತು, ಬಹಳಷ್ಟು ವರ್ಷಗಳಿಂದ ನೋಡಿದ್ದೆ ಅದು. ಅದಕ್ಕೆ ನಾನು ಶಿವರಾಜ್ಗೆ ಹೇಳಿದೆ, ನೋಡು ಒಂದು ಸಂಸ್ಥೆಯನ್ನು ನೀನು ಪ್ರಾರಂಭ ಮಾಡಿದ ಮೇಲೆ ಕನಿಷ್ಠ 3 ವರ್ಷ ನಡೆಸಬೇಕು. ಅದರಲ್ಲಿ ಲಾಸ್ ಆಗಲಿ ಲಾಭ ಆಗಲಿ ಏನೇ ಆಗಲಿ ನೀನು ಅದನ್ನು ಆ ರೀತಿ ನಡೆಸಿದ್ರೆ ಮಾತ್ರ ಮುಂದೆ ನಿನಗೆ ಅನುಕೂಲ ಆಗ್ಬೋದು ಅಂತೇಳಿ. ಅವ್ರು ಹೇಳಿದಾಗೆ 17-18ನೇ ಇಸ್ವಿವರೆಗೂ ಅವನಿಗೆ ಯಾವುದೇ ಹೆಚ್ಚಿನ ಲಾಭ ಇರಲಿಲ್ಲ. ಆದರೂ ಸಹ ಕಷ್ಟಪಟ್ಟು ಈ ತರಬೇತಿಯನ್ನು ಇಲ್ಲಿ ನಡೆಸಿದ್ರಿಂದ ಮಧ್ಯ ಕರ್ನಾಟಕದಲ್ಲಿ ಸುಮಾರು 4-5 ಜಿಲ್ಲೆಯ ವಿದ್ಯಾರ್ಥಿಗಳು, ಸಾವಿರಾರು ವಿದ್ಯಾರ್ಥಿಗಳು ಇವತ್ತು ಸರ್ಕಾರದ ವಿವಿಧ ಹುದ್ದೆಗಳನ್ನು ಪಡೆದು ತಮ್ಮ ಜೀವನವನ್ನು ರೂಪಿಸ್ಕೊಂಡಿದ್ದಾರೆ ಅನ್ನೋದನ್ನ ಹೇಳೋದಕ್ಕೆ ನಾನು ಇಚ್ಛಿಸ್ತೇನೆ. ಸೊ ಅಂತಹ ಒಂದು ಕೆಲಸವನ್ನು ನಾನು ಹೇಳಿದೆ, ಧಾರವಾಡಕ್ಕೆ ಹೋಗೋದು ಬೇಡ, ಬೆಂಗಳೂರಿಗೆ ಹೋಗೋದು ಬೇಡ, ಮೈಸೂರಿಗೆ ಹೋಗೋದು ಬೇಡ, ದಾವಣಗೆರೆನಲ್ಲೇ ಇದ್ಕೊಂಡು ತರಬೇತಿಯನ್ನು ಪಡೆದು ಈ ಉದ್ಯೋಗಗಳನ್ನು ಪಡಿಬೋದು ಅನ್ನೋಂಥದ್ದು ನೋಡಿದರು. ಅದ್ರ ಜೊತೆಗೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ, ಮೈನಾರಿಟೀಸ್ ಡಿಪಾರ್ಟ್ಮೆಂಟಿಂದ, ಬೇರೆ ಬೇರೆ ಇಲಾಖೆಗಳಿಂದ ಹಲವಾರು ವಿದ್ಯಾರ್ಥಿಗಳನ್ನು ಇವರಿಗೆ ನಿಯೋಜನೆ ಮಾಡ್ತಾಯಿದ್ರು. ಅಂತಹ ಎಲ್ಲ ತರಬೇತಿಗಳನ್ನು ಮಾಡೋದ್ರ ಮೂಲಕ ಪೊಲೀಸ್ ತರಬೇತಿಯಿಂದ ಹಿಡಿದು ನನಗೆ ಅವರು ಒಂದು ಪೊಲೀಸ್ ತರಬೇತಿಯನ್ನು ಮಾಡಿದಾಗ ಅಲ್ಲೊಂದು 100 ಜನ ಪೊಲೀಸ್ ತರಬೇತಿ ಬರ್ತಾರೆ ಅಂದರೆ 60ರಿಂದ 70 ಜನ ಪೊಲೀಸ್ಗಳಾಗಿ ಆಯ್ಕೆ ಆಗ್ತಿದ್ರು. ಅದಕ್ಕೆ ಶಿವರಾಜನ ತಮಾಷೆ ಮಾಡ್ತಿದ್ದೆ, ದಾವಣಗೆರೆ ನಗರದಲ್ಲಿ ಎಲ್ಲೋದ್ರೂ ಪೊಲೀಸ್ನವ್ರು ನೀವು ನಮಸ್ಕಾರ ಹೊಡಿತಾರೆ ಅಂತೇಳಿ. ಯಾಕೆಂದರೆ ಅಷ್ಟೊಂದು ಜನ ಪೊಲೀಸ್ಗಳನ್ನು ಅವರು ತಯಾರು ಮಾಡಿದ್ದಾರೆ. ಶಿಕ್ಷಕರು
ಸಾವಿರಾರು ಜನ ಇವತ್ತು ಶಿಕ್ಷಕರಾಗಿ ರೂಪುಗೊಂಡಿದ್ದಾರೆ. ಇಡೀ ಕರ್ನಾಟಕದಲ್ಲಿ ಎಲ್ಲೇ ಹೋದರೂ ಸಹ ನಾವು ಇಂಥ ಕಡೆ ಒಂದು ತರಬೇತಿ ತೆಗೆದುಕೊಂಡಿದ್ವಿ ಅನ್ನುವಂಥ ರೀತಿಯಲ್ಲಿ ಇಲ್ಲಿ ತರಬೇತಿಯನ್ನು ಪಡೆದು ತಮ್ಮ ಜೀವನವನ್ನು ರೂಪಿಸ್ಕೊಂಡಿರ್ತಕ್ಕಂಥದ್ದು ನಾವು ನೋಡ್ತೇವೆ. ಅದ್ರ ಜೊತೆಗೆ ಇಂಥ ಇಂಟಿಗ್ರೇಟೆಡ್ ಕೋರ್ಸ್ಗಳು ದಾವಣಗೆರೆಯಲ್ಲಿ ಇರಲಿಲ್ಲ. ಅದಕ್ಕೆ ಬೇಕಂದರೆ ಬೆಂಗಳೂರಿಗೆ ಹೋಗಬೇಕಿತ್ತು, ಇಲ್ಲ ಧಾರವಾಡ ಯಾವುದೋ ಊರು ಮೈಸೂರಿಗೆ ಹೋಗಬೇಕಾಗಿತ್ತು. ಆದರೆ ಈ ಭಾಗದಲ್ಲಿ ಒಂದು ವೃತ್ತಿಗೆ ಸಂಬಂಧಿಸಿದಂತಹ ಕೋರ್ಸ್ಗಳನ್ನು ನಡೆಸಿ BA BCom BCA ಇಂಥ ತರಬೇತಿ ಇಂಥ ಕೋರ್ಸ್ಗಳ ಜೊತೆಗೆ ಅವರು ವೃತ್ತಿಯ ತರಬೇತಿಯನ್ನು ನೀಡುವಂಥ ಕೆಲಸವನ್ನು ಇವರು ಮಾಡಿರ್ತಕ್ಕಂಥದ್ದು ನೋಡ್ತೀವಿ. ಕೌಶಲ್ಯ ಬೆಳೆಸ್ಕೊಳ್ಳೋದು ಭಾಳ ಮುಖ್ಯ. ನಮ್ಮ ದೇಶದಲ್ಲಿ ಪದವೀಧರರು ಸಾಕಷ್ಟು ಜನ ಇದ್ದಾರೆ, ಆದರೆ ವೃತ್ತಿಗೆ ಬೇಕಾಗಿರ್ತಕ್ಕಂಥ ಕೌಶಲ್ಯಗಳನ್ನು ಗಳಿಸ್ಕೊಂಡಿರ್ತಕ್ಕಂಥವ್ರ ಸಂಖ್ಯೆ ತುಂಬ ಕಡಿಮೆ ಇದೆ. ನನಗೆ ಭಾಳ ಸಾರಿ ನಾನು ನೋಡ್ತೇನೆ, ಒಬ್ಬ ಟೀಚರಾಗಿ ನಾನು ಭಾಳಷ್ಟು ವರ್ಷಗಳ ಕಾಲ ಕೆಲಸ ಮಾಡಿರೋದ್ರಿಂದ ಎಷ್ಟೋ ಶಾಲೆಗಳವ್ರು ನನಗೆ ಫೋನ್ ಮಾಡ್ತಾರೆ, ನನಗೆ ಒಳ್ಳೆ ಟೀಚರ್ಸ್ ಬೇಕು ಸರ್ ಅಂತೇಳಿ. ಆದರೆ ಅವ್ರು ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದಾರೆ ಅನ್ನೋದು ನಮಗೆ ಬೇಡ ಅಂತೇಳಿ. ಆದರೆ ಇವತ್ತಿನ ಶಿಕ್ಷಣ ಸಂಸ್ಥೆಗಳೇನಾಗಿದೆ ಅಂತಂದರೆ ಕೇವಲ ಪದವೀಧರನ್ನ ಸೃಷ್ಟಿ ಮಾಡುವಂಥ ಸಂಸ್ಥೆಗಳಾಗಿದೆ, ಅಂಕಗಳನ್ನು ನೀಡುವಂಥ ಸಂಸ್ಥೆಗಳಾಗಿದೆ. ಆ ರೀತಿಯಾಗಿ ಬರೀ ಪದವಿ ಗಳಿಸ್ಕೊಳ್ತಕ್ಕಂಥದ್ದು ಅಥವಾ ಅಂಕಗಳನ್ನು ಗಳಿಸ್ಕೊಳ್ತಕ್ಕಂಥದ್ದು ಮುಖ್ಯ ಅಲ್ಲ, ಅದ್ರ ಜೊತೆಗೆ ಒಂದು ಉದ್ಯೋಗಕ್ಕೆ ಬೇಕಾಗಿರ್ತಕ್ಕಂಥ ಕೌಶಲ್ಯಗಳನ್ನು ಗಳಿಸ್ಕೊಂಡು ಅದರಲ್ಲಿ ಯಶಸ್ಸನ್ನು ತಂದುಕೊಡ್ತಕ್ಕಂಥದ್ದು ಭಾಳ ಮುಖ್ಯ. ಸೊ ಆ ಹಿನ್ನೆಲೆಯಲ್ಲಿ ಇವತ್ತಿನ ದೇಶದ ಭವಿಷ್ಯ ಅವಲಂಬಿಸಿರ್ತಕ್ಕಂಥದ್ದು ಯುವಜನತೆ ಮೇಲೆ ಅನ್ನುವಂಥದ್ದನ್ನು ಸ್ವಾಮಿ ವಿವೇಕಾನಂದ ಹೇಳಿದ್ದಾರೆ. ಸೊ ಅದಕ್ಕೆ ಅವರೊಂದು ಮಾತನ್ನು ಹೇಳ್ತಾರೆ, ಇವತ್ತು ದೇಶಕ್ಕೆ ಅಥವಾ ವಿಶ್ವಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ನಿಮ್ಮಲ್ಲಿರುವಂತಹ ಟ್ಯಾಲೆಂಟು, ಯುವಜನರಲ್ಲಿರ್ತಕ್ಕಂಥ ಒಂದು ಪ್ರತಿಭೆ ಏನಿದೆ, ನಿಮ್ಮಲ್ಲಿರೋ ಸೃಜನಶೀಲತೆ ಏನಿದೆ, ನಿಮ್ಮಲ್ಲಿರೋ ಡ್ರೈವ್ ಏನಿದೆ, ಅವುಗಳನ್ನು ನೀವು ಬಳಸ್ಕೊಂಡು ಈ ದೇಶಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ನೀಡ್ತಕ್ಕಂಥ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಮತ್ತು ನಾವು ಏನು ಸಮಾಜಕ್ಕೆ ಕೊಡ್ತೀವಿ ಅನ್ನುವಂಥದ್ದು ಭಾಳ ಮುಖ್ಯ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಸೋಮಶೇಖರ್ ಅವರು ಹೇಳಿದಾಗೆ ಭಾಳಷ್ಟು ನಮ್ಮ ಮಠಮಾನ್ಯಗಳಲ್ಲಿ ನಾವು ನೋಡ್ತೇವೆ ಕರ್ನಾಟಕದಲ್ಲಿ. ಅವರು ಮಠಗಳಲ್ಲಿ ಪ್ರವಚನಗಳನ್ನು ನೋಡಿದರೆ ನಮ್ಮ ಜಗದ್ಗುರುಗಳವರು ಮಾಡ್ತಕ್ಕಂಥದ್ದು ಕೇವಲ ಸಮಾಜಕ್ಕಾಗಿ ಬೇಕಾಗಿರೋ ಕೆಲಸಗಳನ್ನು ನಿರಂತರವಾಗಿ ಮಾಡ್ತಾ ಇರ್ತಕ್ಕಂಥದ್ದು ನಾವು ನೋಡ್ತೇವೆ. ಹಾಗೆ ನಾವು ಶಿಕ್ಷಣವನ್ನು ಪಡೆದಂಥವ್ರು ಏನಾದರೂ ಸಮಾಜಕ್ಕೆ ಕೈಲಾದಂಥ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ರೀತಿಯಲ್ಲಿ ಪ್ರಯತ್ನಿಸ್ತಕ್ಕಂಥದ್ದು ಭಾಳ ಮುಖ್ಯ. ಈ ಹಿನ್ನೆಲೆಯಲ್ಲಿ ಈಗ ಹೇಳಿದರು ಭೈರಪ್ಪನವರು ಕೇವಲ ಅವರು ಒಬ್ಬ IRS ಮಾಡಿ ಉಪಾಯುಕ್ತರಾದ ತಕ್ಷಣ ಅಲ್ಲಿಗೆ ನಿಲ್ಲಿಸಿಲ್ಲ. ಈಗ ಹೇಳಿದರು ಸಾವಿರಾರು ವಿದ್ಯಾರ್ಥಿಗಳಿಗೆ ನಾವು ತರಬೇತಿಯನ್ನು ಕೊಡ್ತಾ ಇದ್ದೀವಿ ಅಂತೇಳಿ, ಅದು ನಿಜವಾದಂಥ ಸೇವೆ ಅಂತೇಳಿ ನಾನು ಹೇಳ್ತಕ್ಕಂಥದ್ದು. ಹಾಗೆ ನಾವುಗಳು ನಮ್ಮ ಕೈಲಾದ ರೀತಿಯಲ್ಲಿ ನಮ್ಮ ಅವಧಿನಲ್ಲಿ ಎಷ್ಟು ವಿದ್ಯಾರ್ಥಿಗಳು ನಮ್ಮ ಹತ್ರ ಬರ್ತಾರೆ, ಅವರ ಜೀವನವನ್ನು ರೂಪಿಸ್ತಕ್ಕಂಥ ಒಂದು ಶಿಕ್ಷಣವನ್ನು ಅವರಿಗೆ ಕೊಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಅಂಥ ಕೆಲಸವನ್ನು ಈ ಒಂದು ವಿನ್ನರ್ಸ್ ಕೆರಿಯರ್ ಅಕಾಡೆಮಿ ಮಾಡಬೇಕು ಅನ್ನೋಂಥದ್ದನ್ನು ನಾನು ಹೇಳೋದ್ರ ಮೂಲಕ ಭಾಳ ಜನರಲ್ಲಿ ಸ್ಪರ್ಧಾ ಮನೋಭಾವ ನಮ್ಮ ವಿದ್ಯಾರ್ಥಿಗಳಲ್ಲಿ ತುಂಬ ಕಡಿಮೆ. ಭೈರಪ್ಪನವ್ರು ಹೇಳಿದಾಗೆ ಭಾಳ ಜನರು ಏನು ಅಂದ್ಕೊಂಡಿರ್ತಾರೆ ಅಂದರೆ IAS KS ಎಕ್ಸಾಮ್ ಬರ್ರಿ ಅಂದರೆ ನಮ್ಮಂಥವ್ರಿಗೆಲ್ಲ ಆಗಲ್ಲ ಬಿಡಿ ಸರ್ ಅಂತ ಮೊದಲನೇ ಇವ್ರು ತೀರ್ಮಾನ ಮಾಡಿಬಿಟ್ಟಿರ್ತಾರೆ. ಸೊ ಖಂಡಿತ ಅವ್ರು ಹೇಳಿದಾಗೆ ಯಾರೇ ಒಬ್ಬ ದಡ್ಡ ಒಬ್ಬ ಭಾರಿ ಬುದ್ಧಿವಂತ ಅನ್ನೋವಂಥದ್ದಿಲ್ಲ. ಎಲ್ಲರಲ್ಲೂ ಪ್ರಯತ್ನ ಮಾಡಿದರೆ, ಒಂದು ಹಾರ್ಡ್ ವರ್ಕ್ ಮಾಡಿದರೆ, ಸ್ಮಾರ್ಟ್ ವರ್ಕ್ ಮಾಡಿದರೆ ಖಂಡಿತ ಯಶಸ್ಸನ್ನು ಪಡೆಯೋದಕ್ಕೆ ಸಾಧ್ಯತೆ ಇದೆ. ಯಾವುದೇ ಪರೀಕ್ಷೆಗಳನ್ನು ಪಾಸ್ ಮಾಡೋದಕ್ಕೆ ಖಂಡಿತ ಸಾಧ್ಯತೆ ಇದೆ. ನೀವು ಪ್ರತಿ ವರ್ಷ ಪೇಪರಲ್ಲಿ ನೋಡ್ತಾ ಇರ್ತೀರಿ, ಎಲ್ಲ ಹೈ ಮೆರಿಟ್ ಬಂದವರು IAS ಪಾಸ್ ಮಾಡಿರೋದಿಲ್ಲ, ಸಾಧಾರಣ ಮೆರಿಟಿಂದ ಓದಂಥವರು IASನ ಪಾಸ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಅದೇ ರೀತಿ ಎಲ್ಲ ಹುದ್ದೆಗಳಲ್ಲೂ ಅಷ್ಟೇ. ಆ ಹಿನ್ನೆಲೆಯಲ್ಲಿ ನಮ್ಮ ಕಾಲೇಜ್ಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳೇನಿದ್ದಾರೆ ಕೇವಲ ತರಬೇತಿಯನ್ನು ಪಡ್ಕೊಂಡು ಹೋಗದೆ ಅಥವಾ ಡಿಗ್ರಿಯನ್ನು ಪಡೆದುಕೊಂಡು ಹೋಗ್ತೆ ಜೀವನಕ್ಕೆ ಬೇಕಾಗಿರೋ ಕೌಶಲ್ಯಗಳನ್ನು ರೂಢಿಸ್ಕೊಂಡು ಒಂದು ಯಶಸ್ಸನ್ನು ಪಡೀಲಿ, ಸಮಾಜಕ್ಕೆ ಒಂದು ಕೊಡುಗೆಯನ್ನು ನೀಡುವಂತಹ ವ್ಯಕ್ತಿಗಳಾಗಿ ರೂಪುಗೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ಈ ಸಂದರ್ಭದಲ್ಲಿ ನನ್ನ ಕೆಲವು ಅನಿಸಿಕೆಗಳನ್ನು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಶಿವರಾಜ್ ಕಬ್ಬೂರ್ ಅವ್ರಿಗೆ, ಚಂದ್ರಶೇಖರಪ್ಪನವ್ರಿಗೆ, ಅವರೆಲ್ಲ ಕುಟುಂಬದವರು ಅವ್ರ ಹಿಂದೆ ಇದ್ದಾರೆ. ಯಾಕೆಂದರೆ ಅವರ ಅಣ್ಣ ರಘು, ಅವರ ತಂದೆ, ಅವ್ರ ತಾಯಿ ಪ್ರೇಮಕ್ಕ, ಇವರೆಲ್ಲ ಅವನಿಗೆ ಕಷ್ಟ ಇದ್ದಂಥ ಸಂದರ್ಭದಲ್ಲಿ ಅವ್ರ ಜಮೀನಲ್ಲಿ ಅಡಿಕೆಯಿಂದ ದುಡಿದಂಥ ಹಣವನ್ನು ಇವನಿಗೆ ಕೊಟ್ಟು ಈ ಸಂಸ್ಥೆ ಬೆಳೆಯೋದಕ್ಕೆ ಕಾರಣಕರ್ತರಾಗಿದ್ದಾರೆ. ಸೊ ಇದರಿಂದನೇ ಅವ್ರು ಬೆಳೆದಿಲ್ಲ, ಅವರು ಕಷ್ಟಪಟ್ಟು ಜಮೀನಲ್ಲಿ ದುಡಿದಂಥ ಹಣವನ್ನು ಕೊಟ್ಟು ಈ ಸಂಸ್ಥೆ ಬೆಳೆಯೋದಕ್ಕೆ. ನಾನು ಇದನ್ನು ಕಟ್ಟಬೇಕಾದ್ರೆ ನೋಡ್ತಾ ಇದ್ದೆ, ಪ್ರತಿ ದಿವಸ ಇಲ್ಲಿ ಚಂದ್ರಶೇಖರಪ್ಪನವ್ರು ನಿಂತಿದ್ದು ಇದನ್ನು ಕಟ್ಸಿರ್ತಕ್ಕಂಥವ್ರು. ಸೊ ಅಷ್ಟೊಂದು ಶ್ರಮವನ್ನು ಅವ್ರ ಮನೆಯವರು ವಹಿಸಿದ್ರಿಂದ ಇವತ್ತು ಈ ಸಂಸ್ಥೆ ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಆಗಿದೆ. ಆ ಹಿನ್ನೆಲೆಯಲ್ಲಿ ಅವರೆಲ್ಲ ಕುಟುಂಬದವ್ರನ್ನ ಸ್ಮರಿಸ್ತಾ ಶಿವರಾಜು ಇನ್ನೂ ಉತ್ತಮವಂಥ ಕಾರ್ಯವನ್ನು ಮಾಡಲಿ ಅನ್ನುವಂಥ ಮಾತನ್ನು ಹೇಳ್ತಾ ಪರಮ ಪೂಜ್ಯರ ಗುರುರಾಜ್ ಅವರು ಇವತ್ತೇನು ವಿನ್ನರ್ ಸೇವಾ ಪ್ರಶಸ್ತಿಯನ್ನು ಪಡ್ಕೊಂಡ್ರು, 10 ವರ್ಷಗಳಿಂದ ಶಿವರಾಜ್ ಅವರಿಗೆ ಬಲಗೈಯಾಗಿ
ಅವ್ರು ಯಾವುದೇ ಕೆಲಸ ಇರಲಿ, ಯಾವುದೇ ತರಬೇತಿ ಇರಲಿ, ಪ್ರತಿಯೊಂದರಲ್ಲೂ ನಿಂತಿದ್ದು ಅಷ್ಟು ಶ್ರದ್ಧೆಯಿಂದ ಕೆಲಸವನ್ನು ಮಾಡೋದ್ರ ಮೂಲಕ ಈ ಸಂಸ್ಥೆ ಬೆಳವಣಿಗೆ ಕಾರಣಕರ್ತರಾಗಿರ್ತಕ್ಕಂಥವ್ರು. ಶಿವರಾಜ್ ಬಂದು ಹೇಳಿದರು, ಸರ್ ಅವ್ರಿಗೇನಾದ್ರು ನಾನು ಒಂದು ಪ್ರಶಸ್ತಿ ಕೊಡೋದು ಏನಾದ್ರು ಮಾಡೋಣ ಅಂತೇಳಿ, ಒಂದು ಸೇವಾ ಪ್ರಶಸ್ತಿ ಕೊಡ್ಬೋದು ಅಂತೇಳಿ ಆಲೋಚನೆ ಮಾಡಿ ನಾವು ತೀರ್ಮಾನ ಮಾಡಿ ಇವತ್ತು 1,00,000 ರೂಪಾಯಿಗಳನ್ನು ಅವರಿಗೆ ಕೊಡುಗೆ ನೀಡೋದ್ರೊಂದಿಗೆ ವಿನ್ನರ್ ಸೇವಾ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಅವರಿಬ್ಬರು ಸೇರಿ ಈ ಸಂಸ್ಥೆಯನ್ನು ಇನ್ನೂ ಉತ್ತಮವಾಗಿ ಬೆಳೆಸಲಿ ಅನ್ನುವಂಥ ಮಾತನ್ನು ಹೇಳ್ತಾ ಪರಮ ಪೂಜ್ಯರಿಗೆ ವಂದಿಸಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.